ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದಾದಂಥ ಕರಿಬೇವಿನ ಚಿತ್ರಾನ್ನ. ಇದು ಕ್ಯಾಲ್ಶಿಯಂ ರಿಚ್, ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಬೇರೆ ತರಕಾರಿ ಹಾಕಿ ಕೂಡ ಬೇರೆ ತೋರಿಸಿದ್ದೀನಿ, ಅದಲ್ಲದೆ ಇನ್ನೂ ಒಂಥರ ತೋರಿಸಿದ್ದೀನಿ. ಇದು ಸುಲಭವಾಗಿ ಮಾಡುವಂಥದ್ದನ್ನು ತೋರಿಸಿದ್ದೀನಿ. ದಯವಿಟ್ಟು ಮೃದುವಾಗಿರೋ ಕರಿಬೇವು ಬಂದಾಗ, ಕೊಂಡ್ಕೊಂಡಾಗ ಅಥವಾ ಮನೆಯಲ್ಲಿದ್ದಾಗ ಇದನ್ನು ಮಾಡಿಕೊಳ್ಳಿ, ನಿಮ್ಮ ಆರೋಗ್ಯನ ಹೆಚ್ಚಿಸ್ಕೊಳ್ಳಿ. ಪೂರ್ಣಶ್ರೀ ಸೃಷ್ಟಿಗೆ ಸ್ವಾಗತ. ನೋಡಿ, ಈ ಥರ ಎಳೆದಾಗಿರೋ ಕರಿಬೇವು ಮೃದುವಾಗಿರೋವಂಥದ್ದಿದ್ದರೆ ಚೆನ್ನಾಗಿರುತ್ತೆ. ಅಂಥದ್ದಿದ್ದರೆ ಇಟ್ಕೊಂಡಿರಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನೆಲ್ಲ ಬಿಡಿಸಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಾವಿನ ತುರಿ ಹಾಕ್ತೀನಿ ಇದಕ್ಕೆ. ಅದಕ್ಕೆ ಉಪ್ಪು ಹಾಕಿದ್ದೀನಿ ಅಂತ ಸ್ವಲ್ಪ ಉಪ್ಪು ತೆಗ್ದಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿಣ, ಒಂದು ಚಮಚ ಅಷ್ಟು ಹುರುಗಡ್ಲೆ ಮತ್ತು ತೆಂಗಿನ ತುರಿ ಸ್ವಲ್ಪ, ಅದು ನೀವು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಇದಕ್ಕೆ ಮಾವಿನ ತುರಿ ಕೂಡ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ. ಹೋಳಿದ್ರೆ ಹೋಳು ಹಾಕ್ಕೋಬೋದು. ಇದನ್ನು ನಾನು ಉಪ್ಪು ಹಾಕಿ ಇಟ್ಟಿದ್ದೆ, ಆದ್ದರಿಂದ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಚಮಚ ಅಷ್ಟು ಸಕ್ಕರೆಯನ್ನು ಸ್ವಲ್ಪ ಹಾಕ್ಕೋಬೋದು, ಇಷ್ಟ ಇರೋರು. ನಾನು ಹಾಕ್ಕೊಳ್ತೀನಿ. ಈಗ ರುಬ್ಬೋಣ. ನೋಡಿ, ರುಬ್ಕೊಂಡಿದ್ದಾಗಿದೆ. ಇಷ್ಟಾದರೆ ಸಾಕು. ನೀರು ಹಾಕೋದೇ ಏನು ಬೇಡ, ತುಂಬ ನುಣ್ಣಗೆ ಪೇಸ್ಟು ಏನು ಬೇಡ. ಇಷ್ಟಿದ್ರೆ ಚೆನ್ನಾಗಿರುತ್ತೆ. ಒಂದು ಬಟ್ಟಲು ಅಕ್ಕಿ ಅನ್ನಕ್ಕಾಗುವಷ್ಟು ನಾನಿವಾಗ ತೋರಿಸಿದ್ದು ಮಸಾಲೆ ಎಲ್ಲ. ಅದಕ್ಕಾಗುವಷ್ಟು ಎಣ್ಣೆ ಹಾಕ್ಕೊಂಡು ಕಡಲೆಕಾಯಿ ಬೀಜ ಹಾಕ್ಕೊಂಡು ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಕಡಲೆ ಬೀಜ ತೆಗೆದು ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮಾಮೂಲಿ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ. ಕರಿಬೇವೆಲ್ಲ ಯಾರು ತಿನ್ನಲ್ಲ, ತೆಗ್ದಾಕ್ತೀವಿ ಅನ್ನೋರು ಖಂಡಿತ ಇದನ್ನು ಮಾಡ್ಕೋಬಹುದು. ಇದು ನಿಮಗೆ ಗೊತ್ತೇ ಇದೆ, ಕ್ಯಾಲ್ಶಿಯಂ ತುಂಬ ಇರುತ್ತೆ. ಕೂದಲಿಗೂ ಒಳ್ಳೆಯದು, ಮೈಗೂ ಒಳ್ಳೆಯದು. ಇದಿಷ್ಟ ಆದಮೇಲೆ ರುಬ್ಬಿರೋದನ್ನು ಹಾಕ್ಕೊಳ್ತೀನಿ. ಈಗ ಅದನ್ನು ಹಾಕ್ಕೊಂಡು ಈಗ ಹುರಿತಾ ಇದ್ದೀನಿ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೀನಿ ನಾನು. ಇದು ಸುಲಭವಾಗಿ ಮಾಡೋದನ್ನು ತೋರಿಸೋಣ ಅಂತ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗತ್ತೆ. ನೋಡಿ, ಇವಾಗ ಆಗಿದೆ. ಇದು ಇಷ್ಟ ಆದರೆ ಸಾಕು. ಇದನ್ನು ಒಲೆ ಆರಿಸ್ಕೊಂಡ್ಬಿಡ್ತೀನಿ. ಈಗ ಮಾಡಿರೋ ಅನ್ನಕ್ಕೆ ಕಲಿಸ್ಕೊಳ್ಳೋಣ.